ವೀಕ್ಷಕರ ನಮಸ್ಕಾರ. ಅಯೋಧ್ಯೆಯಲ್ಲಿ ಇದೀಗ ಭವ್ಯ ರಾಮ ಮಂದಿರ ತಲೆ ಎತ್ತಿ ನಿಂತಿದೆ. ರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವುದಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಆದರೆ ನಾವಿಲ್ಲಿ ಗಮನಿಸಬೇಕಾದಂತಹ ಒಂದು ಪ್ರಮುಖ ವಿಚಾರ ಏನಂದ್ರೆ, ಈ ರಾಮ ಮಂದಿರ ಇದೆಯಲ್ಲ, ಇದು ನಿರ್ಮಾಣ ಆಗ್ತಾ ಇರೋದು ಇದೇ ಮೊದಲೇನಲ್ಲ. ಇದಕ್ಕೂ ಮುಂಚೆ ಅನೇಕ ಬಾರಿ ರಾಮ ಮಂದಿರವನ್ನು ಕಟ್ಟಲಾಗಿತ್ತು ಹಾಗೂ ಅದು ಕೆಡವಲ್ಪಟ್ಟಿತ್ತು. ಇದೀಗ ಈ ಹೊಸ ರಾಮ ಮಂದಿರವನ್ನ ದೇಶದ ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆಯಾದಂತಹ L&T ಮತ್ತು ಟಾಟಾ ಇಂಜಿನಿಯರ್ಸ್ ಸಂಸ್ಥೆ ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡ್ತಾ ಇದೆ. ಆದರೆ ಹಳೆಯ ರಾಮ ಮಂದಿರವನ್ನ ಯಾರು ನಿರ್ಮಾಣ ಮಾಡಿದ್ರು, ಆ ರಾಮ ಮಂದಿರ ಹೇಗಿತ್ತು, ಅಂದಿನ ವೈಭವಪೇತ ಅಯೋಧ್ಯೆಗೂ ಈಗಿನ ಅಯೋಧ್ಯೆಗೂ ಇರೋ ವ್ಯತ್ಯಾಸ ಏನು ಅನ್ನೋ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಕ್ಕಂತಹ ಪ್ರಯತ್ನವನ್ನ ನಾವಿವತ್ತು ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಈ ರಾಮ ಜನ್ಮಭೂಮಿಗಾಗಿ ನಡೆದಂತಹ ಯುದ್ಧಗಳು ಒಂದೆರಡಲ್ಲ. ಈ ಭವ್ಯ ರಾಮ ಮಂದಿರಕ್ಕಾಗಿ ಬರೋಬ್ಬರಿ 76 ಬಾರಿ ಯುದ್ಧ ನಡೆದಿದೆ ಅಂದ್ರೆ ಇದನ್ನು ಯಾರು ಕೂಡ ನಂಬುವುದಿಲ್ಲ. ಯಾಕಂದ್ರೆ ಇದು ಸಾಕಷ್ಟು ಮಂದಿಗೆ ಗೊತ್ತಿಲ್ಲ. ಒಂದೆಡೆಯಿಂದ ಭಾರತದ ಮಂದಿರಗಳ ನಾಶಕ್ಕೆ ಮುಂದಾದ ವಿದೇಶಿ ದಾಳಿಕೋರರ ವಿರುದ್ಧ ಭಾರತದ ರಾಜ ಮಹಾರಾಜರು ಸಮರವನ್ನು ಸಾರಿದ್ರೆ, ಇತ್ತ ಮಗದೊಂದು ಕಡೆಯಿಂದ ಭಾರತದ ಸಾಧು ಸಂತರು ಕೂಡ ಶಾಸ್ತ್ರವನ್ನು ಬಿಟ್ಟು ಶಸ್ತ್ರ ಹಿಡಿದು ರಾಮ ಮಂದಿರಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದರು. ಇನ್ನು ಈ ಅಯೋಧ್ಯೆ ಅನ್ನೋದು ಇಂದು ನಿನ್ನೆಯದ್ದಲ್ಲ. ಪುರಾಣಗಳ ಇತಿಹಾಸ ಈ ಅಯೋಧ್ಯ ನಗರಕ್ಕಿದೆ. ಭಾರತೀಯರ ಪಾಲಿಗೆ ಪುಣ್ಯಭೂಮಿ ಈ ಅಯೋಧ್ಯೆ. ಮೊದಲನೆಯದಾಗಿ ಇಕ್ಷ್ವಾಕು ವಂಶದ ಪ್ರಸಿದ್ಧ ರಾಜನಾದ ಮನು ಈ ಸುಂದರ ಅಯೋಧ್ಯ ನಗರವನ್ನು ನಿರ್ಮಾಣ ಮಾಡ್ತಾನೆ. ಆ ಪ್ರಾಚೀನ ಕಾಲದಲ್ಲೂ ಕೂಡ ಇವಾಗಿನ ತಂತ್ರಜ್ಞಾನಗಳನ್ನು ನಾಚಿಸುವಂತೆ ಅಯೋಧ್ಯ ಪಟ್ಟಣ ನಿರ್ಮಾಣವಾಗಿರುತ್ತೆ. ಸರಾಯು ನದಿಯ ಪಕ್ಕದಲ್ಲಿ ಇರುವ ಈ ಭೂಮಿ ವಿಶ್ವದ ಮೊದಲ ರಾಜಧಾನಿ ಅಂತಾನೆ ಪ್ರಖ್ಯಾತಿಯನ್ನು ಹೊಂದಿರುತ್ತೆ. ಇನ್ನು ಈ ಅಯೋಧ್ಯೆ ಅನ್ನೋದು ಕೇವಲ ರಾಮ ಜನ್ಮಭೂಮಿ ಅಷ್ಟೇ ಅಲ್ಲ, ಬದಲಾಗಿ ಸೂರ್ಯವಂಶದ ಪ್ರಸಿದ್ಧ ಮಹಾರಾಜರುಗಳಾದ ಮನು, ದಿಲೀಪ, ಸತ್ಯ ಹರಿಶ್ಚಂದ್ರ, ರಘು, ಸಗರ, ಗಂಗೆಯನ್ನೇ ಭೂಮಿಗೆ ತಂದಂತಹ ಭಗೀರಥರಂತಹ ಅತಿರಥ ಮಹಾರಥರು ಆಳಿದ ಪುಣ್ಯಭೂಮಿ. ಯುದ್ಧವನ್ನೇ ಬಯಸಿದಂತಹ ಅತ್ಯಂತ ಶಾಂತಿ ಪ್ರಿಯ ಭೂಮಿ. ಅದಕ್ಕಾಗಿ ಇದರ ಹೆಸರು ಅಯೋಧ್ಯ ಅಂತ. ವೀಕ್ಷಕರೇ, ಇನ್ನು ರಾಮ ಮಂದಿರ ನಿರ್ಮಾಣದ ಇತಿಹಾಸದ ಬಗ್ಗೆ ನೋಡೋದಾದ್ರೆ, ಇಲ್ಲಿ ಮೊಟ್ಟ ಮೊದಲ ರಾಮ ಮಂದಿರ ನಿರ್ಮಾಣ ಮಾಡಿದ್ದು ರಾಮನ ಪುತ್ರ ಕುಶ. ಮಹಾವಿಷ್ಣುವಿನ 6ನೇ ಅವತಾರವಾಗಿದ್ದ ಪ್ರಭು ಶ್ರೀರಾಮಚಂದ್ರನ ಕಾಲದ ನಂತರ ಅವರ ಪುತ್ರ ಕುಶ ರಾಮನ ಹೆಸರಿನಲ್ಲಿ ಒಂದು ಭವ್ಯ ದೇವಸ್ಥಾನವನ್ನು ಕಟ್ತಾನೆ. ಅದೇ ಅಯೋಧ್ಯೆಯಲ್ಲಿ ಜನ್ಮ ತಾಳಿದ ಮೊಟ್ಟ ಮೊದಲ ರಾಮ ಮಂದಿರ. ಇನ್ನು ಈ ರಾಮನ ಕೊನೆಯ ವಂಶಸ್ಥ ಬೃಹದ್ಬಲನ ಆಳ್ವಿಕೆಯ ನಂತರ, ಅಂದ್ರೆ ಬೃಹದ್ಬಲ ಮಹಾಭಾರತ ಯುದ್ಧದಲ್ಲಿ ಮರಣ ಹೊಂದಿದ ನಂತರ ಅಯೋಧ್ಯೆಯ ಮೇಲೆ ಸಾಕಷ್ಟು ದಾಳಿಗಳು ನಡೆದು ಈ ರಾಮ ಮಂದಿರ ಶಿಥಿಲಾವಸ್ಥೆಗೆ ಹೋಗುತ್ತೆ. ವೈಭವಪೇತ ಅಯೋಧ್ಯೆ ಹಾಳು ಕೊಂಪೆಯಾಗಿ ಬದಲಾಗುತ್ತೆ. ಇದಾಗಿ ಸುಮಾರು ವರ್ಷಗಳ ಬಳಿಕ ರಾಜ ವಿಕ್ರಮಾದಿತ್ಯನ ಕನಸಿನಲ್ಲಿ ಕಾಣಿಸಿಕೊಂಡ ಶ್ರೀರಾಮ ಅಯೋಧ್ಯೆಯಲ್ಲಿ ತನ್ನ ಅಳಿದು ಹೋದ ಮಂದಿರವನ್ನ ಪುನರ್ ನಿರ್ಮಾಣ ಮಾಡುವಂತೆ ಆದೇಶ ನೀಡುತ್ತಾನೆ. ರಾಮನ ಆದೇಶದಂತೆ ರಾಮ ಮಂದಿರ ನಿರ್ಮಾಣದ ಕೆಲಸಕ್ಕೆ ಮುಂದಾದ ರಾಜ ವಿಕ್ರಮಾದಿತ್ಯನಿಗೆ ಕಾಡಿನ ಮಧ್ಯೆ ಅಳಿದು ಹೋಗಿರೋ ಅಯೋಧ್ಯೆಯನ್ನು ಹುಡುಕುವುದೇ ಒಂದು ದೊಡ್ಡ ತಲೆನೋವಾಗುತ್ತೆ. ಕೊನೆಗೂ ಪ್ರಯಾಗರಾಜನ ಸಹಾಯದಿಂದ ದಟ್ಟ ಕಾನನದ ಮಧ್ಯೆ ಹುದುಗಿ ಹೋಗಿರೋ ಶ್ರೀರಾಮ ಜನ್ಮಭೂಮಿಯನ್ನ ಹುಡುಕಿ ವಿಶಾಲವಾದ ಪ್ರದೇಶದಲ್ಲಿ ಭವ್ಯ ರಾಮ ಮಂದಿರದ ನಿರ್ಮಾಣ ಮಾಡಿದ ವಿಕ್ರಮಾದಿತ್ಯ ವನವಾಸಿಯಾಗಿದ್ದ ರಾಮನನ್ನ ಮತ್ತೆ ಪ್ರತಿಷ್ಠಾಪನೆ ಮಾಡಿ ಅಯೋಧ್ಯೆಯ ಸುತ್ತಮುತ್ತ ಭವ್ಯ ನಗರವನ್ನು ನಿರ್ಮಾಣ ಮಾಡುವ ಮೂಲಕ ರಾಮರಾಜ್ಯ ಸ್ಥಾಪನೆಗೆ ಮುನ್ನುಡಿ ಬರೀತಾನೆ. ಇನ್ನು ಈ ವಿಕ್ರಮಾದಿತ್ಯನ ನಂತರ 2ನೇ ಚಂದ್ರಗುಪ್ತ ಅಯೋಧ್ಯೆಯನ್ನ ತನ್ನ ರಾಜಧಾನಿಯಾಗಿ ಮಾಡಿಕೊಂಡು ಆಡಳಿತವನ್ನು ನಡೆಸ್ತಾನೆ. ಸಾಕಷ್ಟು ಅಭಿವೃದ್ಧಿಯನ್ನು ಕೂಡ ಮಾಡ್ತಾನೆ. ಆದರೆ ಆತನ ನಂತರ ಅನೇಕ ರಾಜರು ಅಯೋಧ್ಯೆಯನ್ನ ಅಭಿವೃದ್ಧಿಪಡಿಸ್ತಾರಾದ್ರೂ ವಿದೇಶಿಯರ ಆಕ್ರಮಣಕ್ಕೆ ಮತ್ತೆ ಮತ್ತೆ ಗುರಿಯಾದಂತಹ ಈ ಅಯೋಧ್ಯ ರಾಮ ಮಂದಿರ ಮತ್ತೆ ಶಿಥಿಲಾವಸ್ಥೆಗೆ ಜಾರುತ್ತೆ. ಇದಾಗಿ ಸುಮಾರು ವರ್ಷಗಳ ನಂತರ ಕನೌಜ್ನ ರಾಜ ಜಯಚಂದ್ರ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಸ್ಥಾಪಿಸಿ ರಾಮ ಜನ್ಮಭೂಮಿಯ ಅಭಿವೃದ್ಧಿಯನ್ನು ಮಾಡ್ತಾನೆ. ಅಯೋಧ್ಯೆ ಮತ್ತೆ ತನ್ನ ಗತವೈಭವಕ್ಕೆ ಮರಳುತ್ತೆ. ಆದರೆ ರಾಜ ಜಯಚಂದ್ರನ ಆಳ್ವಿಕೆ ಜಾಸ್ತಿ ದಿನ ಇರೋದಿಲ್ಲ. ವಿದೇಶಿ ದಾಳಿಕೋರ ಮಹಮ್ಮದ್ ಘೋರಿಯ ಕಣ್ಣು ಈ ರಾಜ್ಯದ ಮೇಲೆ ಬೀಳುತ್ತೆ. ಸಂಪದ್ಭರಿತವಾದ ರಾಜ್ಯವನ್ನು ತನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಮುಂದಾದ ಮಹಮ್ಮದ್ ಘೋರಿ ಅಯೋಧ್ಯೆಯ ಮೇಲೆ ಆಕ್ರಮಣ ಮಾಡ್ತಾನೆ. ಆ ಭೀಕರ ರಣಕಾಲದಲ್ಲಿ ರಾಜ ಜಯಚಂದ್ರ ಮರಣ ಹೊಂದಿದ ನಂತರ ಘೋರಿಯ ಸೈನಿಕರು ಸಿಕ್ಕ ಹಿಂದೂ ಮಂದಿರಗಳನ್ನು ನಾಶ ಮಾಡ್ತಾರೆ. ಕಾಶಿ, ಮಥುರಾದ ಮೇಲೆ ಆಕ್ರಮಣ ಮಾಡಿ ಅಲ್ಲಿನ ದೇವಸ್ಥಾನವನ್ನೆಲ್ಲ ನೆಲಸಮ ಮಾಡ್ತಾರೆ. ಆದರೆ ವಿಶೇಷ ಏನಂದ್ರೆ, ಇಷ್ಟೆಲ್ಲ ಮಾಡಿದ್ರೂ ಕೂಡ 14ನೇ ಶತಮಾನದವರೆಗೆ, ಅಂದ್ರೆ ಹೆಚ್ಚು ಕಮ್ಮಿ ಸಿಕಂದರ್ ಲೋಧಿಯ ಕಾಲಘಟ್ಟದವರೆಗೆ ಅಯೋಧ್ಯೆಯ ರಾಮ ಮಂದಿರವನ್ನು ನಾಶಪಡಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ಅಯೋಧ್ಯೆಯ ರಾಮ ಮಂದಿರ ಘೋರಿಯ ಕೆಂಗಣ್ಣಿನಿಂದ ಪವಾಡ ಸದೃಶವಾಗಿ ಬಚಾವಾಗುತ್ತೆ. ಆದರೆ 14ನೇ ಶತಮಾನದ ಬಳಿಕ ಭಾರತಕ್ಕೆ ಬಂದ ಮೊಘಲರು ಮೊದಲನೆಯ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿದ ಬಳಿಕ ಸಂಪೂರ್ಣ ಭಾರತವನ್ನು ತನ್ನ ವಶಕ್ಕೆ ಪಡೆದುಕೊಳ್ತಾರೆ. ಇಲ್ಲೂ ಮತ್ತದೇ ಹಿಂದೂ ಮಂದಿರಗಳ ಮಾರಣ ಹೋಮವೇ ನಡೆಯುತ್ತೆ.
ಮತ್ತಷ್ಟು ದೇವಾಲಯಗಳು ಇವರ ಅಟ್ಟಹಾಸಕ್ಕೆ ಬಲಿಯಾಗುತ್ತೆ. ಕೊನೆಗೆ ಮೊಘಲ್ ದೊರೆ ಬಾಬರ್ನ ದಂಡನಾಯಕ ಮೀರ್ ಬಾಕಿಯ ಕರಿನೆರಳು ರಾಮ ಮಂದಿರದ ಮೇಲೆ ಕೂಡ ಬೀಳುತ್ತೆ. ಶತಾಯ ಗತಾಯ ಮಂದಿರ ನಾಶದ ಸಂಕಲ್ಪ ಹೊಂದಿದ್ದ ಮೀರ್ ಬಾಕಿ 1528ರಲ್ಲಿ ರಾಮ ಮಂದಿರವನ್ನು ಒಡೆದು ಅದೇ ಜಾಗದಲ್ಲಿ ಒಂದು ಮಸೀದಿಯನ್ನು ನಿರ್ಮಾಣ ಮಾಡಿ ಅದಕ್ಕೆ ತನ್ನ ದೊರೆ ಬಾಬರ್ನ ಹೆಸರಿಟ್ಟು ಬಾಬ್ರಿ ಮಸೀದ್ ಅಂತ ಕರೀತಾನೆ. ಅಲ್ಲಿಗೆ ಅಯೋಧ್ಯೆಯ ಪುಣ್ಯದ ಮಣ್ಣಿನಲ್ಲಿ ವಿವಾದಿತ ಮಸೀದಿಯೊಂದು ತಲೆ ಎತ್ತಿ ನಿಲ್ಲುತ್ತೆ. ವೀಕ್ಷಕರೇ, ಇದಕ್ಕೆ ಪ್ರತಿಯಾಗಿ ಸಹಸ್ರಾರು ಸಾಧು ಸಂತರು, ಅನೇಕ ರಾಜ ಮಹಾರಾಜರು ಪ್ರತೀಕಾರವನ್ನ ತೋರಿ ರಾಮ ಮಂದಿರವನ್ನ ಪುನರ್ ನಿರ್ಮಿಸಲು ಪ್ರಯತ್ನ ಮಾಡಿದ್ರೂ ಕೂಡ ಯಾವುದೇ ಫಲ ನೀಡೋದಿಲ್ಲ. ಇನ್ನು ಭಾರತದಲ್ಲಿ ರಾಜರ ಆಳ್ವಿಕೆ ಅಂತ್ಯವಾಗಿ ಬ್ರಿಟಿಷ್ ಸರ್ಕಾರದ ಅವಧಿಯಲ್ಲಿ ಒಂದು ಬಾರಿ ಈ ಜಾಗವನ್ನ ಇಬ್ಬಾಗ ಮಾಡಿ ಅಂದಿನ ಬ್ರಿಟಿಷ್ ಸರ್ಕಾರ ಹಿಂದೂಗಳಿಗೆ ಪೂಜೆ ಮಾಡೋದಕ್ಕೆ ಅವಕಾಶ ಕೊಡುತ್ತೆ. ಹೀಗೆ ಕೊಟ್ಟರೂ ಕೂಡ ಈ ಅವಕಾಶ ಜಾಸ್ತಿ ಸಮಯದವರೆಗೆ ಇರೋದಿಲ್ಲ. ಇನ್ನು ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಕೂಡ ಅಷ್ಟೇ ಹಿಂದೂಗಳ ಕೈತಪ್ಪಿ ಹೋಗಿದ್ದಂತಹ ಕಾಶಿಯ ವಿಶ್ವನಾಥ ಮಂದಿರ ಹಾಗೂ ಸೋಮನಾಥ ಮಂದಿರ ಮರಳಿ ಸಿಕ್ಕಿದ್ರೂ ಕೂಡ ಈ ಅಯೋಧ್ಯೆಯ ವಿವಾದ ಅನ್ನೋದು ಬಗೆಹರಿಯೋದಿಲ್ಲ. ಇಲ್ಲಿ ಬಗೆಹರಿಯೋದಿಲ್ಲ ಅನ್ನೋದಕ್ಕಿಂತ ರಾಜಕೀಯ ನಾಯಕರು ಇದನ್ನು ಬಗೆಹರಿಸುವ ಪ್ರಯತ್ನವನ್ನೇ ಮಾಡೋದಿಲ್ಲ. ಹಾಗಾಗಿ ಸಾಮರಸ್ಯದ ಭೂಮಿಯಾಗಿದ್ದ ಅಯೋಧ್ಯೆ ರಾಜಕೀಯ ಕಾರಣಕ್ಕಾಗಿ ಹಿಂದೂ ಮುಸಲ್ಮಾನರ ಮಧ್ಯೆ ವೈರತ್ವ ಬೆಳೆಯೋಕೆ ಕಾರಣವಾಗುತ್ತೆ. ಸಾಕಷ್ಟು ಕೋಮು ಗಲಭೆಗಳು ಸೃಷ್ಟಿಯಾಗಿ ಅನೇಕ ಜನ ತಮ್ಮ ಪ್ರಾಣವನ್ನು ಕಳ್ಕೊತಾರೆ. ಇದರ ಪರಿಣಾಮ ರಾಮ ಮಂದಿರ ಒಂದು ವಿವಾದಿತ ವಿಷಯವಾಗಿ ಬದಲಾಗುತ್ತೆ. ವೀಕ್ಷಕರೇ, ಇನ್ನು ರಾಮ ಮಂದಿರದ ನಿರ್ಮಾಣಕ್ಕಾಗಿ ಜನ್ಮ ತಾಳಿದ್ದ ಅಂದಿನ ಬಿಜೆಪಿ ಮತ್ತು ವಿಶ್ವ ಹಿಂದೂ ಪರಿಷತ್ ರಾಮ ಜನ್ಮಭೂಮಿಗಾಗಿ ಅನೇಕ ಹೋರಾಟವನ್ನು ಮಾಡುತ್ತೆ. ಸಾಕಷ್ಟು ಮಂದಿ ರಾಮ ಭಕ್ತರು ಕೇಸ್ ಹಾಕಿಸಿಕೊಂಡು ಜೈಲು ಸೇರ್ತಾರೆ. ಅನೇಕ ಜನ ತಮ್ಮ ಪ್ರಾಣಾರ್ಪಣೆಯನ್ನು ಕೂಡ ಮಾಡ್ತಾರೆ. 1990ರಲ್ಲಿ ಲಾಲ್ ಕೃಷ್ಣ ಅಡ್ವಾಣಿಯವರ ನೇತೃತ್ವದಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ಬೃಹತ್ ರಥಯಾತ್ರೆ ನಡೆಯುತ್ತೆ. ಮಂದಿರವಲ್ಲೇ ಕಟ್ಟುವೆವು ಅನ್ನೋ ಘೋಷ ವಾಕ್ಯ ಮಲಗುತ್ತೆ. ಕೊನೆಗೂ 1992ರಲ್ಲಿ ನಡೆದ ಕರಸೇವೆಯಲ್ಲಿ ಬಾಬ್ರಿ ಮಸೀದಿ ಧ್ವಂಸವಾಗಿ ಅಲ್ಲಿ ರಾಮಲಲ್ಲನ ಪೂಜೆ ಆರಂಭವಾಗುತ್ತೆ. ಆ ಬಳಿಕ ಇದೀಗ ನ್ಯಾಯಾಲಯದ ಆದೇಶದಂತೆ 3ನೇ ಬಾರಿಗೆ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಅಯೋಧ್ಯೆ ಮತ್ತೆ ತನ್ನ ಗತಕಾಲದ ವೈಭವವನ್ನು ಕಾಣೋ ದಿನ ಹತ್ತಿರ ಬರ್ತಾ ಇದೆ. ವೀಕ್ಷಕರೇ, ಇದಿಷ್ಟು ರಾಮ ಮಂದಿರದ ಬಗೆಗಿನ ಮಾಹಿತಿ. ಈ ರೀತಿಯಾದಂತಹ ಇನ್ನಷ್ಟು ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.